ಏನಾಗಿದೆ ಹೊರಗಡೆ ಈಗೇನು ಮಾಡ್ತಾ ಇದ್ದೀವಿ? ಕೆಲಸ ಮಾಡ್ತೀವಿ. ಏನು ಕೆಲಸ ಮಾಡ್ತಾ ಇದ್ದೀವಿ? ಇಲ್ಲಿ ಅಮೆಝಾನ್ ಡೆಲಿವರಿ ಕೆಲಸ. ಮತ್ತು ನೀನು ಹೆಂಗೆ ತೊಗೊಂಡ್ರು ಕ್ರಿಮಿನಲ್ ಕೇಸ್ ಇರೋ ಇವಾಗ ಜಸ್ಟ್ ಅಲ್ಲಿ ಸರಿ ಇದ್ದರೆ ಅಷ್ಟೇ ಕೆಲಸ ಇಲ್ಲ ಅಲ್ಲಿಂದ ತೆಗೆ ಕೇಳ್ತೀವಿ ನೀವು ಒಳ್ಳೆ ರೀತಿಯಿಂದ ಇದ್ದರೆ ನಾವು ಇದು ಮಾಡ್ಬೋದು. ಮತ್ತೆ ಯಾರ್ದಾರೆ ಎಷ್ಟು ಕೇಸ್ ಇದೆ? ಇನ್ನು ಮೊದಲು ಎಷ್ಟು ಕೇಸ್ ಹೇಳ್ಬೇಡ. ಏನು ಮಾಡ್ತೀಯ? ಇದನ್ನ ಯಾವಾಗ ಮಾಡ್ತೀವಿ? ವರ್ಷದ ಕೆಲಸ ಹಾಂ ದೊಡ್ಡದು ಕಳ್ಳತನ ಮಾಡಿ ಅಪರಾಧ ಮಾಡಿ ಹೀರೋ ಆಗ್ಬೇಕಂತ ಮಾಡಿ ಒಳ್ಳೆ ರೀತಿಯಿಂದ ಜೀವನ ಸಾಧಿಸಕ್ಕೆ ಬರೋಂಗಿಲ್ಲ. ಜಗತ್ತಿನಾಗ ಎಲ್ಲರೂ ಬದುಕ್ತಾ ಇದ್ದಾರೆ. ಏನು ಮಾಡಿ ಜೀವನ ಮಾಡಬೇಕು. ನಾರ್ತ್ ಡಿವಿಷನ್ ಎಲ್ಲ ಪೊಲೀಸ್ ಸ್ಟೇಷನ್ದಲ್ಲಿ ಬೇರೆ ಬೇರೆ ಕೇಸಲ್ಲಿ ಇರೋರಿಗೆ ಕರೆಸಿ ನಾವು ಇವತ್ತು ಚೆಕ್ ಮಾಡ್ತಾ ಇದ್ದೀವಿ. ನೀವು ಯಾರು ಈಗ ಕೆಲವ್ರು ಹೇಳ್ತಾ ಇದ್ರಿ ಒಳ್ಳೆಯವ್ರು ಇದ್ದೀವಿ ಸರ್, ಭಾಳ ವರ್ಷ ಆಯಿತು ಕೇಸಾಗಿ ಅಂತ ಎಲ್ಲ. ನಾವು ಇದನ್ನು ಯಾಕೆ ವೆರಿಫೈ ಮಾಡ್ತಾ ಇದ್ದೀವಿ ಅಂದರೆ ಯಾರಾದರೂ ಒಳ್ಳೆತನದಿಂದ ಜೀವನ ಮಾಡ್ತಾಯಿದ್ರೆ ಸುಧಾರಣೆ ಆಗಿದ್ದರೆ ಅವ್ರದ್ದು ನಾವು ಕಾರ್ಡ್ ಕೂಡ ಕ್ಲೋಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಟ್ ಯಾರು ಮತ್ತೆ ಅಫೆನ್ಸ್ ಮಾಡ್ತಾ ಇದ್ದೀರಿ, ಯಾರು ಪುನಃ ಕ್ರೈಮ್ಸಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಿ ಅವ್ರ ವಿರುದ್ಧ ಕಠಿಣ ಕ್ರಮ ತೊಗೋಬೇಕಾಗ್ತದೆ. ನಾವು ಬೇರೆ ಬೇರೆ ರೀತಿಯಿಂದ ಅವ್ರ ಮೇಲೆ ಕ್ರಮ ತೊಗೋಬೇಕಾಗ್ತದೆ. ಪ್ರಿವೆಂಟಿವ್ ಆ್ಯಕ್ಷನ್ ಕೂಡ ಮಾಡಬೇಕಾಗುತ್ತೆ. ಗಡಿಪಾರು ಮಾಡಲಿಕ್ಕೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಥವಾ ಗುಂಡಾ ಆ್ಯಕ್ಟ್ ಅವಶ್ಯಕತೆ ಬಿದ್ದರೆ ಗುಂಡಾ ಆ್ಯಕ್ಟ್ ಕೂಡ ಮಾಡಿ ಒಳಗಡೆ ಇಡಬೇಕಾಗ್ತದೆ. ಜಗತ್ತಲ್ಲಿ ಸಮಾಜದಲ್ಲಿ ಭಾಳ ಜನ ಒಳ್ಳೆ ರೀತಿಯಿಂದ 99% ಎಲ್ಲರೂ ಒಳ್ಳೆ ರೀತಿಯಿಂದ ಬದುಕ್ತಾ ಇದ್ದಾರೆ. ನೀವು ಕೂಡ ಒಳ್ಳೆ ರೀತಿಯಿಂದ ಬದುಕಬೇಕು ಅಂತ ನಮ್ಮದು ಆಸೆ ಇದೆ. ನೀವು ಒಳ್ಳೆ ರೀತಿಯಿಂದ ಬದುಕಿ ಸುಧಾರಣೆ ಆಗ್ತೀರಿ ಅಂತಂದರೆ ನಿಮಗೆ ಸಹಾಯ ಮಾಡ್ತೀವಿ. ಇಲ್ಲಾಂದರೆ ಕಾನೂನು ಪ್ರಕಾರ ಕ್ರಮ ತೊಗೊಂಡು ನಿಮಗೆ ಏನು ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ಲಿಕ್ಕೂ ಕೂಡ ನಾವು ಹಿಂಜರಿಯೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಎಲ್ಲ ನಮ್ಮ ACP ಮತ್ತು ಇನ್ಸ್ಪೆಕ್ಟರ್ಸ್ಗೆ ನಾನು ಹೇಳಿದ್ದೀನಿ, ಎಲ್ಲ ಪ್ರತಿಯೊಬ್ಬರದ್ದು ನಿಮ್ಮದು ಕ್ರಿಮಿನಲ್ ಹಿಸ್ಟ್ರಿಯನ್ನು ಕರೆಕ್ಟಾಗಿ ವೆರಿಫೈ ಮಾಡಿರಿ ಅಂತೇಳಿ. ಸೊ ವೆರಿಫೈ ಮಾಡಿ ಇವರಿಲ್ಲ ಸರ್ ತುಂಬ ವರ್ಷದಿಂದ ಇವರು ಒಳ್ಳೆಯವರಾಗಿದ್ದಾರೆ, ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ ಮತ್ತು ಒಳ್ಳೆ ರೀತಿಯಿಂದ ಜೀವನ ಮಾಡ್ಕೊಂಡಿದ್ದಾರೆ ಅಂತಂದರೆ ನಿಮ್ಮದು ಕಾರ್ಡ್ ಕ್ಲೋಸ್ ಮಾಡ್ತೀವಿ. ಮತ್ತು ದಿನ ಬಂದು ನೀವು ಅಥವಾ ಅವಾಗವಾಗ ಪೊಲೀಸ್ ಸ್ಟೇಷನ್ಗೆ ಕರೆಸೋದು ಅಥವಾ ಕೋರ್ಟ್ಗೆ ಹೋಗಿ ನಿಲ್ಲೋದು ಆ ಕೆಲಸ ಇರೋದಿಲ್ಲ. ಇಲ್ಲ ನೀವು ಪ್ರತಿ ಸಲ ನಾವು ಹಿಂಗೆ ಇರೋರು, ಇದೇ ರೀತಿ ನಮಗೆ ತೊಂದರೆ ಆಗಲಿ ಅಂತ ನಿಮಗೆ ಆಸೆ ಇತ್ತಂದ್ರೆ ನಾವು ಅದಕ್ಕೂ ಏನು ಬೇಕು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ಒಳ್ಳೆಯವರಾಗ್ಲಿಕ್ಕೆ ಇಷ್ಟ ಇದೆ? ಸೊ ಎಲ್ಲರೂ ಒಳ್ಳೆಯವರಾಗ್ಲಿಕ್ಕೆ ಇಷ್ಟ ಇದೆ ಅಂತ ಆದರೆ ಎಲ್ಲರದು ಕೂಡ ಕೇಸ್ ಕಾರ್ಡ್ ಕ್ಲೋಸ್ ಆಗಬೇಕಾಗ್ತದೆ. ಒಬ್ಬ ಇದರಲ್ಲಿ ಮತ್ತೆ ಪುನಃ ಯಾವುದಾದ್ರೂ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರೋದು ನಮಗೆ ಗೊತ್ತಾಯಿತು ಅಂತಂದರೆ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ. ಆಯಿತಾ? ಅದನ್ನೇ ನಾವು ನಿಮಗೆ ಹೇಳಲಿಕ್ಕೆ ಇವತ್ತು ಕರೆಸಿದ್ದೀವಿ. ನಿಮ್ಮ ಜೊತೆಗಿದೆ, ಸಹಾಯ ಮಾಡ್ತದೆ. ನಿಮಗೆ ಸುಧಾರಣೆ ಆಗಲಿಕ್ಕೆ ನಿಮಗೆ ನಾವು ಸಹಾಯ ಮಾಡ್ತೀವಿ. ನೀವಿಲ್ಲ ಕ್ರೈಮ್ ಮಾಡೇ ಜೀವನ ಮಾಡ್ತೀವಿ ಅನ್ನೋದಾದರೆ ಅದಕ್ಕೆ ಏನು ಬೇಕು ಕಠಿಣ ರಿಗ್ರೆಸ್ ಆಗಿ ನಾವು ಆ್ಯಕ್ಷನ್ ತೊಗೊಳ್ತೀವಿ. ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀವಿ. ಓಕೆ, ಕ್ಲಿಯರ್ ಇದೆ ಎಲ್ಲರಿಗೂ? ಈ ದಿವಸ ಉತ್ತರ ವಿಭಾಗದ ವ್ಯಾಪ್ತಿಯ 13 ಪೊಲೀಸ್ ಠಾಣೆಗಳಲ್ಲಿ ವಿವಿಧ ಸ್ವತ್ತಿನ ಪ್ರಕರಣಗಳಲ್ಲಿ ಈ ಹಿಂದೆ ಭಾಗಿಯಾಗಿದ್ದಂಥ MOB ಆಸಾಮಿಗಳ ಚಲನವಲನದ ಬಗ್ಗೆ ಒಂದು ವಿಶೇಷ ಡ್ರೈವನ್ನು ತೆಗೆದುಕೊಂಡು ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಪರಿಶೀಲನೆ ಮಾಡಿದ್ದಾರೆ. ಒಟ್ಟು 172 ಜನ MO ಆಸಾಮಿಗಳನ್ನು ಈ ದಿವಸ ನಾವು ಚೆಕ್ ಮಾಡಿದ್ದೀವಿ. ಅವರ ವಿರುದ್ಧ ಯಾವುದಾದ್ರೂ ಏನೋ ಕೇಸ್ಗಳು ಪೆಂಡಿಂಗ್ ಇರೋದ್ರ ಬಗ್ಗೆ ಮತ್ತು ನ್ಯಾಯಾಲಯಕ್ಕೆ ಸರಿಯಾಗಿ ಹಾಜರಾಗ್ತಾ ಇದ್ದಾರೋ ಇಲ್ಲೋ ಅಂತ, ವಾರಂಟ್ ಏನಾದರೂ ಪೆಂಡಿಂಗ್ ಇದ್ದಾವೆ, ಪ್ರೊಕ್ಲೇಮೇಷನ್ ಏನಾದರೂ ಪೆಂಡಿಂಗ್ ಇದ್ದಾವೆ, LPR ಕೇಸಸ್ ಪೆಂಡಿಂಗ್ ಇದ್ದಾವೆ ಅಥವಾ ಬೇರೆ ಯಾವುದಾದ್ರೂ ಕೃತ್ಯದಲ್ಲಿ ಮತ್ತೆ ಭಾಗಿಯಾಗಿದ್ದಾರಾ, ಹೀಗೆ ಎಲ್ಲ ಆಯಾಮಗಳನ್ನು ಇಟ್ಕೊಂಡು
ಈ ದಿವಸ ವಿವರವಾಗಿ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭ ಮಾಡಿ ಇಲ್ಲಿವರೆಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಇದನ್ನು ಪರಿಶೀಲನೆ ಮಾಡಿರ್ತಾರೆ. ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ಕೂಡ ನೀಡಿದ್ದೀವಿ. ಮತ್ತು ಯಾರಾದರೂ ಸುಧಾರಣೆ ಆಗ್ತಾಯಿದ್ದರೆ, ಈ ಒಂದು ಏನು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿ ಸಬ್ಸಿಕ್ವೆಂಟ್ಲಿ ಅವರು ಸುಧಾರಣೆ ಆಗಿದ್ದರೆ ಅವ್ರಿಗೆ ಇಲಾಖೆ ವತಿಯಿಂದ ಏನು ಸುಧಾರಣೆ ಆಗಲಿಕ್ಕೆ ಏನು ಅನುಕೂಲತೆಗಳು ಬೇಕು ಅದನ್ನು ಕೂಡ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ. ಅದೇ ರೀತಿ ಯಾರು ಮತ್ತೆ ರಿಪೀಟೆಡ್ ಆಗಿ ಅಥವಾ ಮತ್ತೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರಿಗೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಕೂಡ ನಾವು ಸೂಕ್ತ ಎಚ್ಚರಿಕೆಯನ್ನು ನೀಡಿದ್ದೀವಿ. ಒಟ್ಟಾರೆಯಾಗಿ ಈ ದಿವಸ ಉತ್ತಮವಾಗಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ.